ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಇತ್ತೀಚೆಗೆ ವಕೀಲರೊಬ್ಬರ ಮೇಲೆ ಅಥಣಿ ಠಾಣೆ ಪೊಲೀಸರು ನಡೆಸಿದ ಅಮಾನವೀಯ ಹಲ್ಲೆ ಮತ್ತು ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ತೀವ್ರ ಬೇಸರ ಮತ್ತು ಅಸಮಾಧಾನ ವ್ಯಕ್ತಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಅವರು ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದವರು ಮೇ 20ನೇ ತಾರೀಕು ಸತ್ತಿ ಗ್ರಾಮದ ನಿವಾಸಿ ಹಾಗೂ ವಕೀಲರಾದ ಮಲ್ಲಿಕಾರ್ಜುನ್ ಕೋರೆ ಅವರ ಮೇಲೆ ಪೊಲೀಸರು ಹಲ್ಲೆ ನಡೆಸಿದರು. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಇಲಾಖೆ ತನಿಖೆ ಪೂರ್ಣಗೊಂಡಿದ್ದು ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಅವರು ಮಾಧ್ಯಮಗಳಿಗೆ ಖಡಕ್ ಸಂದೇಶ ನೀಡಿದರು. ಕೆಲ ದಿನಗಳ ಹಿಂದೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಸಣ್ಣದೊಂದು ಗಲಾಟೆ ಅಥವಾ ವಿವಾದದ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದ ಸ್ಥಳೀಯ ವಕೀಲರೊಬ್ಬರ ಮೇಲೆ ಅಥಣಿ ಪೊಲೀಸರು ತೀವ್ರವಾಗಿ ಹಲ್ಲೆ ನಡೆಸಿದರು. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಅತ್ಯಂತ ಮುಖ್ಯವಾದದ್ದು. ಸಾರ್ವಜನಿಕರೊಂದಿಗೆ ಮಾತನಾಡುವಾಗ ಅಥವಾ ಪರಿಸ್ಥಿತಿಯನ್ನು ನಿಯಂತ್ರಿಸುವಾಗ ಪೊಲೀಸರು ಕನಿಷ್ಠ ಶಿಸ್ತು ಮತ್ತು ಸಂಯಮವನ್ನು ಪ್ರದರ್ಶಿಸಬೇಕು. ಘಟನೆಯ ಸ್ಥಳದಲ್ಲಿ ಅತಿಯಾದ ಬಲಪ್ರಯೋಗ ಮಾಡಿರುವುದು ತನಿಖೆಯ ವರದಿಯಿಂದ ಸ್ಪಷ್ಟವಾಗಿದೆ ಎಂದು ಒಪ್ಪಿಕೊಂಡರು. ಯಾರೇ ಆಗಲಿ ಕಾನೂನು ಕೈಗೆತ್ತಿಕೊಳ್ಳುವುದು ಇಲಾಖೆ ಸಹಿಸೋದಿಲ್ಲ. ಹಲ್ಲೆಗೊಳಗಾದವರು ಸಾರ್ವಜನಿಕರೇ ಆಗಿರಲಿ, ಪ್ರಭಾವಿ ವಕೀಲರೇ ಆಗಿರಲಿ ಅಥವಾ ದಿನಕೂಲಿ ನೌಕರರೇ ಆಗಿರಲಿ, ಎಲ್ಲರಿಗೂ ಕಾನೂನು ಒಂದೇ. ಪೊಲೀಸರು ಸಾರ್ವಜನಿಕರ ಮೇಲೆ ದರ್ಪ ತೋರಿಸಲು ಇಲಾಖೆಯಲ್ಲಿ ಅವಕಾಶ ಇಲ್ಲ ಎಂದು ಕಠಿಣ ಪದಗಳಲ್ಲಿ ಎಚ್ಚರಿಸಿದರು. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಪ್ರಾಥಮಿಕ ತನಿಖಾ ವರದಿ ಕೈ ಸೇರಿದ್ದು ತಪ್ಪಿತಸ್ಥ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಈ ಕ್ರಮವು ಕೇವಲ ತಾತ್ಕಾಲಿಕ ಶಿಕ್ಷೆಯಲ್ಲ, ಬದಲಿಗೆ ಅವರ ಸೇವಾ ಇತಿಹಾಸದಲ್ಲಿ ಕಪ್ಪು ಚುಕ್ಕಿ ಆಗಿ ಉಳಿಯಲಿದ್ದು ಅವರ ಇಡೀ ವೃತ್ತಿ ಜೀವನದ ಭವಿಷ್ಯಕ್ಕೆ ಧಕ್ಕೆಯಾಗಲಿದೆ ಎಂದು ಎಸ್ಪಿ ತಿಳಿಸಿದರು. ಈಗ ಅದು ಇಲಾಖೆಯಲ್ಲಿ ಇಂಡಿಸಿಪ್ಲಿನ್, ಅದರಲ್ಲಿ ಬೇರೆ ಮಾತು ಏನೂ ಇಲ್ಲ. ಸೊ ಯಾವುದೇ ಒಂದು ಇನ್ನೊಂದು ಪೊಲೀಸರು ಯಾವುದೋ ಒಂದು ಸೂಚನೆ ಕೊಡಬೇಕಂದ್ರೆ ಯಾರು ಬೇಕಾದ್ರೆ ನಾನೇ ಇದ್ದೀನಂದ್ರೆ ಕೂಡ ನಾನೇ ಮಫ್ಟಿಯಲ್ಲಿ ಇಲ್ಲ ಬೇರೆ ಕಡೆ ಜಿಲ್ಲೆ ಬಿಟ್ಟು ಬೇರೆ ಕಡೆ ಇರೋ ಸಂದರ್ಭದಲ್ಲಿ ನಾನೇ ಇದ್ದೀನಂದ್ರೆ ನಾನು SP ಇದ್ದೀನಂದ್ರೆ ಹೇಳೋದು ಸರಿ ಇರೋದು. ಒಂದು ಪೊಲೀಸ್ ಬಂದು ಯಾವುದೇ ಒಂದು ಗಲಾಟೆ ಇರೋ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ ಕೊಡುವಾಗ ಅಲ್ಲಿ ಗುಂಪು ಇರುವಾಗ ಎಲ್ಲರೂ ಹೋಗಿ ಅಂದ್ರೆ ಇರುವಾಗ ಹೋಗಬೇಕಾಗುತ್ತೆ. ಬಟ್ ಅದೇ ರೀತಿಯಲ್ಲಿ ಪೊಲೀಸರು ಕೂಡ ಮಿನಿಮಮ್ ಡಿಸಿಪ್ಲಿನ್ ಇರಲೇಬೇಕಾಗುತ್ತದೆ. ಯಾವ ರೀತಿಯಲ್ಲಿ ಹೇಳಬೇಕು, ಯಾವ ರೀತಿಯಲ್ಲಿ ಒಂದು ಎಷ್ಟು ಫೋರ್ಸ್ ಉಪಯೋಗ ಮಾಡಬೇಕಂದ್ರೆ ಒಂದು ಅವ್ರಿಗೂ ಕೂಡ ಇರ್ತದೆ. ಅದು ಕಾಮನ್ ಸೆನ್ಸ್, ಅದರಲ್ಲಿ ಹೇಳುವುದಕ್ಕೇನು ಜಾಸ್ತಿ ಇಲ್ಲ. ಇಂತಾಗ ಯಾರೋ ಒಬ್ಬರ ಮೇಲ್ಗಡೆ ಸಾರ್ವಜನಿಕರು ಹಲ್ಲೆ ಮಾಡುವುದು ಅದು ನಾವು ಒಪ್ಪಂಗಿಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಂಡಿದ್ದೀವಿ, ರಿಪೋರ್ಟ್ ಬಂತು, ಅವರು ತಪ್ಪು ಮಾಡಿರೋದು ಅದು ಎಕ್ಸೆಸಿವ್ ಯೂಸ್ ಆಫ್ ಫೋರ್ಸ್ ಅಂತಾಗ ಮಾಡಬಾರ್ದಾಯ್ತು. ಅದು ಯಾರೇ ಇರಲಿ, ಸಾರ್ವಜನಿಕರಿರಲಿ, ಲಾಯರ್ ಇರಲಿ, ನೀವು ಯಾವುದೇ ಇಲ್ಲದ ಕೂಲಿ ಕೆಲಸ ಮಾಡುವವರು ಕೂಡ ಇರಲಿ, ಪೊಲೀಸರು ಅಂತಾಗ ನಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈಗ ಅವ್ರ ಮೇಲ್ಗಡೆ ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಕ್ರಮ ಕೈಗೊಳ್ಳುವುದು ಅವರ ಕರಿಯರ್ ಮುಗಿಯೋದು ಬರ ಅದು ಈ ಕ್ರಮ ಬ್ಲಾಕ್ ಮಾರ್ಕ್ ಇದ್ದೇ ಇದೆ. ನಮಗೆ ಏನ್ ಮಾಹಿತಿ ಬಂತಂದ್ರೆ ರೈತರು ಧೂಳು ಎತ್ತುವುದು ಇಂಥದ್ದು ತಗೊಂಡು ಹೋಗಿದ್ದಾರೆ ಅಂದ್ರೆ ಮಾಹಿತಿ ಬಂತು. ರೈತರು ತಗೊಂಡು ಹೋಗೋ ಸಂದರ್ಭದಲ್ಲಿ ಪ್ರಾಬಬ್ಲಿ ಇದರಲ್ಲಿ ನೀರಾವರಿ ಇಲಾಖೆ ಕೂಡ ಪರ್ಮಿಷನ್ ತಗೊಂಡು ಹೋಗಿದ್ದಾರೆ ಅಂದ್ರೆ ಅನ್ಕೊಂಡಿದ್ದೀವಿ. ಬಟ್ DC ಅವ್ರ ಕಡೆ ಮಾತಾಡ್ತೀವಿ. ಸೊ ಪರ್ಮಿಷನ್ ಇಲ್ಲದೆ ಯಾವುದು ತಗೊಂಡು ಹೋಗ್ತಾರೆ ಅಂದ್ರೆ ಅದಕ್ಕೆ ಅವಕಾಶ ಇದೆ. ಸರ್, ಪೊಲೀಸ್ ಸ್ಟೇಷನ್ ಮುಂದೆ ಮಣ್ಣು ತುಂಬಲಾಗಿ ಹೋಗುತ್ತೆ. ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೆ ಚರ್ಚೆ ಕಾರಣ ಆಗ್ತದೆ. ಸೊ ಅದೇ ರೈತರಿಗೆ ಯಾರು ತಗೊಂಡು ಹೋಗ್ತಾರೆ ಅಂದ್ರೆ ಮಣ್ಣು ಜಮೀನಿಗೆ ತಗೊಂಡು ಹೋಗೋ ಸಮಯದಲ್ಲಿ ಪರ್ಮಿಷನ್ ತಗೊಂಡು ಹೋಗೋದಕ್ಕೂ ಅವಕಾಶ ಇದೆ. ವಿತೌಟ್ ಪರ್ಮಿಷನ್ ತಗೊಂಡು ಹೋಗ್ತಾರೆ ಅಂದ್ರೆ ಅದ್ರ ಮೇಲ್ಗಡೆ ಕ್ರಮ ಕೈಗೊಳ್ಳಲಾಗಿಲ್ಲ. ಬೇರೆ ಎಲ್ಲಿ ಇದಂದ್ರೆ ಒಂದು ವೇಳೆ ಆಗಿದಂದ್ರೆ ಅದನ್ನು ಕೂಡ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಮೈನ್ಸ್ ಅಂಡ್ ಜಿಯಾಲಜಿ ಕಡೆ ಬರೆದು ಎಷ್ಟು ಯಾರು ತಗೊಂಡು ಹೋಗಿದ್ದಾರೆ ಅದ್ರ ಮೇಲ್ಗಡೆ ಮುಂದಿನ ವಿಚಾರಣೆಯನ್ನು ಆಗುತ್ತೆ. ಅದಕ್ಕೆ ನಾವು ಬರ್ತೀವಿ. ಸರ್, CCTVಗಳಿಗೆ ನಾವು ಪರಿಶೀಲನೆ ಮಾಡಬೇಕಂತ ಹೇಳಿ ಒಂದಿಷ್ಟು ಪೊಲೀಸ್ ಇಲಾಖೆಗೆ ಒತ್ತಾಯ ಕೇಳಬೇಕು. ಅದನ್ನು ಮಾಡ್ತೀರಾ ಅಂತ ಪೊಲೀಸ್ ಇಲಾಖೆಯು ಅಥಣಿ ಪಟ್ಟಣದಲ್ಲಿ ಸಾಕಷ್ಟು ರೀತಿಯಲ್ಲಿ CCTV ಇರುತ್ತೆ ಸರ್. ಅವುಗಳು ಮನೆ ಹೋಗಿರೋ ಅಂತ ನೇರವಾಗಿಯೇ ಕೆಲವೊಂದಿಷ್ಟು ವಿಡಿಯೋಗಳು ಸಹ ಲಭ್ಯ ಆಗಿದೆ ಸರ್. ಇಟ್ಟಿಗೆ ಬಟ್ಟಿಗಳು ಸಿಗುತ್ತೆ ಸರ್. ಇದ್ರ ಬಗ್ಗೆ ಹೇಳ್ತಾರೆ. ಸೊ ಇದ್ರ ಬಗ್ಗೆ ವಿಚಾರಣೆ ಆಗುತ್ತದೆ. ಎಲ್ಲಿಂದ ಈಗ ಉದಾಹರಣೆಗೆ ಮೊನ್ನೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಜಾಗದಿಂದ ಹೋಗಿದ, ಇಲ್ಲ ಗೌರ್ಮೆಂಟ್ ಜಾಗ ರೆವಿನ್ಯೂ ಜಾಗದಿಂದ ಹೋಗಿದ, ಇಲ್ಲ ಫಾರೆಸ್ಟ್ ಇಲಾಖೆಯಿಂದ ಹೋಗಿದ, ಸಂಬಂಧಪಟ್ಟ ಇಲಾಖೆಯವರು ಮತ್ತು ಇದರಲ್ಲಿ ಸರ್ವೆ ಇದಕ್ಕೆ ಹಿಂದೆ ಹೋಗಿದಂದ್ರೂ ಅದನ್ನು ಸರ್ವೆ ಮಾಡಿ ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕಂದ್ರೆ ಲೆಟರ್ ನಾವು ಕೂಡ ಬರೀತೀವಿ. ಸರ್, ಈಗ ಮಣ್ಣು ದಂಧೆಕೋರರು ಸರ್ ಅಕ್ರಮವಾಗಿ ದಂಧೆ ಮಾಡುವಾಗ ಪ್ರಶ್ನೆ ಮಾಡಿದವ್ರಿಗೆ ದಬ್ಬಾಳಿಕೆ ಮಾಡೋದು ಈ ರೀತಿ ಎಲ್ಲ ಕೃತ್ಯ ನಡೀತಾ ಇದೆ ಸರ್. ಈ ಕುರಿತಾಗಿ ದೂರುಗಳು ಸಂದಿದೆ, ಯಾವ ರೀತಿ ಕ್ರಮ ಕೈಗೊಳ್ತಾರೆ? ಸೊ ಯಾರು ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಅವ್ರ ಮೇಲ್ಗಡೆ ತಕ್ಷಣ FIR ಮಾಡಿ ಕೊಡ್ತೀನಿ ನಾನು ಸರ್. ಅಥಣಿಗೆ ಬಂದ್ರಿ ಸರ್, ಮುಂದಿನ ನಡೆ ಮತ್ತೇನಾದರೂ ಅಕ್ರಮ ಚಟುವಟಿಕೆ ಬಗ್ಗೆ ಏನಾದರೂ ಕ್ರಮ? ಸೊ ನಮ್ಮ ಉದ್ದೇಶ ಒಂದು ಈಗ ಮಣ್ಣು ಬಗ್ಗೆ ಹೇಳಿದೆ. ನಾವು ಪರ್ಟಿಕ್ಯುಲರ್ ಆಗಿ ಮಣ್ಣು ಬಗ್ಗೆ ಇವತ್ತು ಕೂಡ ನನ್ನ ಜಮೀನಲ್ಲಿ ನನ್ನ ಊರಲ್ಲಿ ಕೆರೆಯಿಂದ ನಮ್ಮ ಜಮೀನಕ್ಕೆ ಮಣ್ಣನ್ನು ಪರ್ಮಿಷನ್ ತಗೊಂಡು ನಾವು ಕೂಡ ಉಳಿಸ್ತೀವಿ. ಇವತ್ತು ನನ್ನ ಅಕ್ಕ ಅವ್ರ ಜೊತೆ ಮಾತಾಡ್ತೀವಿ. ಸೊ ನಮಗೆ ಜಮೀನಿದೆ,
ಸೊ ಕೆರೆಯಿಂದ ಧೂಳೆತ್ತುವುದು ಇದು ಇಲ್ಲಿಲ್ಲ, ಇಡೀ ರಾಷ್ಟ್ರದಲ್ಲಿ ನಡೀತಾ ಇರೋದು. ರೈತರು ಯಾರು ತಗೊಂಡು ಹೋಗ್ತಾರಂದ್ರೆ ಅದು ಒಂದು ಕೆರೆಗೂ ಜಾಸ್ತಿ ಒಳ್ಳೇದಾಗುತ್ತದೆ, ರೈತರಿಗೂ ಒಳ್ಳೇದಾಗುತ್ತದೆ, ಮತ್ತು ಕೆರೆ ತುಂಬಾ ನೀರು ಜಾಸ್ತಿ ಆಗುತ್ತದೆ. ಅದಕ್ಕಾಗಿ ಅದಕ್ಕೆ ಅವಕಾಶ ಇರ್ತದೆ. ಬಟ್ ಆದರೆ ಇದನ್ನು ಉಪಯೋಗಿಸ್ಕೊಂಡು ಬೇರೆ ಯಾರು ದಂಧೆ ಮಾಡುವವರೆಗೂ ಅವಕಾಶ ಇಲ್ಲ. ಸೊ ಅದಕ್ಕೆ ನಾವು ಅವಕಾಶ ಕೊಡಬಾರದು. ಸಮುದಾಯವಾರು ಯಾವುದು ಅವಕಾಶ ಕೊಡ್ತಾರಂದ್ರೆ ಅದನ್ನು ನಾವು ತಡೆ ಹಿಡಬೇಕು. ಅದಕ್ಕೆ ನಾವು ಯಾವುದು ಸಹಕಾರ ಕೊಡಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ. ನೆಕ್ಸ್ಟ್ ಹೇಳಿ ಸರ್. ಸೊ ಈಗ ನಾವು ಬಂದಾದ್ಮೇಲೆ ನೋಡಿ ಇರ್ತೀರಿ, ನಮಗೆ ಜನರಿಗೆ ಸಮಸ್ಯೆ ಆಗ್ತಾ ಇರೋದು, ಕ್ರೈಮ್ ಅಲ್ಲಿ ಸಮಸ್ಯೆ ಆಗ್ತಾ ಇರೋದು ಪರ್ಟಿಕ್ಯುಲರ್ಲಿ ಅಕ್ರಮ ಸಾರಾಯ. ಒಂದು ಅಕ್ರಮ ಸಾರಾಯ ಆಗುತ್ತಂದ್ರೆ ಅದು ಒಂದು ಅಕ್ರಮ ಸಾರಾಯ ಪರ್ಟಿಕ್ಯುಲರ್ಲಿ ಹೇಳ್ಬೇಕಂದ್ರೆ ಲೂಸ್ ಲಿಕ್ಕರ್ ಅಂದ್ರೆ ಹೇಳ್ತೀವಿ. ಹಳ್ಳಿಯಲ್ಲಿ ಹೋಗಿ ಮಾರಾಟ ಮಾಡುವ ಸಂದರ್ಭದಲ್ಲಿ ಏನಾಗುತ್ತದೆ, ಯಾವುದೋ ಅವೈಲಬಿಲಿಟಿ, ಅಕ್ಸೆಸಿಬಿಲಿಟಿ ಅಂಡ್ ಅಫೋರ್ಡಬಿಲಿಟಿ ಅಂದ್ರೆ ಹೇಳ್ತೀವಿ. ಸರಿಯಾಗಿ ನಾವು ಹೇಳಬೇಕಂದ್ರೆ ಒಬ್ಬನು ಕುಡಿಯುವವನಕ್ಕೆ ಪಕ್ಕದಲ್ಲಿಯೇ ಇರ್ತದೆ ಮತ್ತು ತಕ್ಷಣ ಸಿಗ್ತದೆ. ಇಂತಾಗ ಇರುವ ಸಂದರ್ಭದಲ್ಲಿ ಜಾಸ್ತಿ ಕುಡಿತಾನೆ. ಉದಾಹರಣೆಗೆ ಒಂದು ಹುಡುಗರು ಒಂದು 4 ಜನ ಸೇರಿ ಕುಡಿತಾರೆ. ಅಲ್ಲಿ ಪಕ್ಕದಲ್ಲಿಯೇ ರಾತ್ರಿ 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ ಸಿಗುತ್ತಂದ್ರೆ ಅವ್ನು ಯಾವ್ದೋ ಫ್ರೆಂಡ್ಸ್ ಒಂದು 4 ಜನ ಸೇರಿ ಮತ್ತೆ ಕುಡಿತಾರ. ಮತ್ತು ಕುಡಿಯುವಾಗ ಒಂದು ಜಾಸ್ತಿ ಆಗುವ ಸಂದರ್ಭದಲ್ಲಿ ಗಲಾಟೆ ಆಗುತ್ತದೆ, ಮರ್ಡರ್ಸ್ ಆಗುತ್ತದೆ. ಇದನ್ನು ತಡೆಗಟ್ಟುವುದಕ್ಕೆ ನಾವು ಲೂಸ್ ಲಿಕ್ಕರ್ ಅನ್ನು ಸಂಪೂರ್ಣವಾಗಿ ತಡೆಗಟ್ಟುವ ಪ್ರಯತ್ನದಲ್ಲಿ ಆಲ್ಮೋಸ್ಟ್ ನಾವು ಮಾಡಿದ್ದೀವಿ. ಇನ್ನು ಮಾಹಿತಿ ಸಾರ್ವಜನಿಕರು ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಕಳ್ಳು ಬಟ್ಟೆಯಲ್ಲಿ ಮಾರಾಟ ಮಾಡುವುದು ಇತ್ತೀಚೆಗೆ ಕುಡಿಸಿಯಲ್ಲಿ ಮಾಡಿದ್ವಿ, ಎಮ್ಕಂಡ್ವಾರಡಿಯಲ್ಲಿ ಮಾಡಿದ್ವಿ. ಒಂದು ಎಕ್ಸೈಸ್, ಇದು ನಮಗೆ ಭಾರಿ ತೊಂದರೆ ಆಗೋ ವಿಚಾರ. 2 ಮಡ್ಕ ಮತ್ತು ಗ್ಯಾಂಬ್ಲಿಂಗ್, ಅದು ವಿರುದ್ಧನೂ ಕೂಡ ಸಾರ್ವಜನಿಕರು ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. KSP ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಬ್ಬರು ಕೊಡೋದಕ್ಕೆ ಅವಕಾಶ ಇರ್ತದೆ. ಈಗ ಅದರಲ್ಲಿ ಕೊಡೋದ್ರಿಂದ ಏನಾಗುತ್ತದೆ, ಪೊಲೀಸರಿಗೂ ಗೊತ್ತಿದಲ್ಲ, ನೀವು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಹೇಳೋದು ಸರಿ. KSP ಆಪ್ ಅಲ್ಲಿ ನೀವು ಮಾಹಿತಿಯನ್ನು ನೀಡುವಾಗ ಮಾಹಿತಿ ನನಗೆ ಬರ್ತದೆ. ನನಗೆ ಮಾತ್ರ ಅಲ್ಲ, ಸೀನಿಯರ್ ಆಫೀಸರ್ಸ್ಗೂ ಹೋಗ್ತದೆ, ನನಗಿಂತ ಮೇಲೆ ಇರೋವರೆಗೂ ಹೋಗ್ತದೆ. ಈ ಮಾಹಿತಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂದ್ರೆ ಒಂದು ಇಮೇಜ್ ಎಲ್ಲರಿಗೂ ಸಿಗ್ತದೆ. ನನಗೆ ಮಾತ್ರ ಅಲ್ಲ, ಮೇಲೆ ಇರುವವರು ಬರೇ ಕಂಪ್ಲೀಟ್ ಆಗಿ ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಮಾಹಿತಿ ಕೊಡುವ ಸಂದರ್ಭದಲ್ಲಿ, ಫೋಟೋ ವಿಡಿಯೋ ಹಾಕುವ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರುತ್ತದೆ. ನಾಳೆ ಬಂದ್ಬಿಟ್ಟು SP ಆಗಿ ನಾನು ಕೂಡ ಇದೆಲ್ಲ ನನಗೆ ಗೊತ್ತಿರಲ್ಲ ಅಂದ್ರೆ ಹೇಳೋದಕ್ಕೆ ಅವಕಾಶನೇ ಇಲ್ಲ. ಸೊ ಈಗ ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತಾ ಇದ್ದೀವಿ. ಸೊ ಅಂತ ನಮಗೆ ಮಾಹಿತಿ ಬರುವಾಗ ಸಂಬಂಧಪಟ್ಟ ಬೀಟ್ ಕಾನ್ಸ್ಟೇಬಲ್ ಇರಲಿ, ಸಬ್ ಇನ್ಸ್ಪೆಕ್ಟರ್ ಇರಲಿ, ಇನ್ಸ್ಪೆಕ್ಟರ್ ಇರಲಿ, ಇಂತಹ ಮಾಹಿತಿ ಬಂದಾದ್ಮೇಲೆ ಯಾಕೆ ಕ್ರಮ ಕೈಗೊಳ್ಳಕ್ಕಾಗಲ್ಲ ಅಂದ್ರೆ ನಾವು ಅವರ ಕಡೆ ಉತ್ತರ ಹೇಳ್ತೀವಿ. ನಾಳೆ ಹೆಚ್ಚು ಕಡಿಮೆ ಆಗುವ ಸಂದರ್ಭದಲ್ಲಿ ಅವರ ಮೇಲೆ ಕಾನೂನು ರೀತಿಯಲ್ಲಿ ಇಲಾಖೆ ವಿಚಾರಣೆಯಲ್ಲಿ ಕ್ರಮ ಕೈಗೊಳ್ಳೋದು, ಅದಕ್ಕೆ ಅವರು ಜವಾಬ್ದಾರಿ ಆಗ್ತಾರೆ. ಅವರು ಮಾತ್ರ ಅಲ್ಲ, ನಾನು ಕೂಡ ಜವಾಬ್ದಾರಿ ಆಗ್ತೇನೆ. ಸೊ ಇಂತಹ ನೀವು ಮಾಹಿತಿ ಕಳಿಸೋ ಸಂದರ್ಭದಲ್ಲಿ ಜವಾಬ್ದಾರಿ ನಮಗೂ ಜಾಸ್ತಿ ಬರ್ತದೆ. ನಾಳೆ ಹೆಚ್ಚು ಕಡಿಮೆ ಆಗುತ್ತಂದ್ರೆ ನನ್ನ ಮೇಲೂ ಇದು ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶ ಇರುತ್ತದೆ. ಸೊ ಯಾವುದೇ ಅಧಿಕಾರಿ ಇರಲಿ, ನಾನೇ ತಪ್ಪು ಮಾಡ್ತೇನೆಂದ್ರೆ ಒಂದು ಕ್ರಮ ಕೈಗೊಳ್ಳುವುದಕ್ಕೆ ನೀವು ಕೊಡೋ ಮಾಹಿತಿಯಿಂದ ಒಂದು ಸಾಧ್ಯನೇ ಇರ್ತದೆ. ಸೊ ಅದಕ್ಕಾಗಿ ಟ್ರಾನ್ಸ್ಪರೆಂಟ್ ಆಗಿ ಇದು ನನ್ನ ವಿರುದ್ಧ ನಾನೇ ಮಾಡ್ಕೊಳ್ಳುತ್ತಾರೆ. ಬಟ್ ಆದರೆ ನಾವು ಅಡ್ಮಿನಿಸ್ಟ್ರೇಷನ್, ನಾವು ಕ್ಲೀನ್ ಇದ್ದೀವಿ, ನಾನು ಕ್ಲೀನ್ ಇದ್ದೀನಿ, ನಮ್ಮ ಇಲಾಖೆಯಲ್ಲಿ ಕ್ಲೀನ್ ಮಾಡಬೇಕು. ನಮ್ಮವರು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಆಫೀಸರ್ಸ್, ಇನ್ಸ್ಪೆಕ್ಟರ್ ಇರಲಿ, ಬಹಳಷ್ಟು ಮಾಹಿತಿ ಬಂದಾದ್ಮೇಲೆ ತಕ್ಷಣ ಅಟೆಂಡ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಸಹಕಾರ ಇಲಾಖೆಯಲ್ಲಿ ಇದೆ. ನಮ್ಮ ಇಲಾಖೆ ಸಿಬ್ಬಂದಿಯನ್ನು ನಾವು ಇಂತಹ ಮಾಡಬೇಕಂದ್ರೆ ಇಲ್ಲೋ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಗೆ ಬಹಳಷ್ಟು ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ತಾರೆ. ಸರ್, ಈಗ ಅಕ್ರಮ ಕ್ರಾಸ್ ಮಾಡ್ತಾರೆ ಅವ್ರಿಗೆ ಸರ್ ಯಾವ ರೀತಿ ಕ್ರಮ ತಗೊಳ್ತೀವಿ? ನಮ್ಮ ಉದ್ದೇಶ ನಿಮ್ಮ ಎಲ್ಲರಿಗೂ ಗೊತ್ತಿದೆ. ಅಕ್ರಮ ಹುಡುಕಿ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ನೀವು ಮಾಹಿತಿ ಕೊಡಿ, ಇದು ನನ್ನ ಜವಾಬ್ದಾರಿ. ನೀವು ಮಾಹಿತಿ ಕೊಡುವಾಗ ಅದು ಸೀದಾ ನನ್ನ ಜವಾಬ್ದಾರಿ. ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಎಲ್ಲಿ ಇದಂದ್ರೆ ನೀವು ಮಾಹಿತಿ ಕೊಡ್ತಾರಂದ್ರೆ, ಸೊ 10 ಬಾರಿ ಇದಂದ್ರೆ ಇಲ್ಲಿ ಯಾವುದೋ ಒಂದು ಕಡೆ ಮಾಡುವುದಕ್ಕೂ ಸಾಧ್ಯನೇ ಇರ್ತದೆ. ಇಲ್ಲಾಂದ್ರೆ ಹೇಳ್ತಾ ಇಲ್ಲ. ನೀವು ಮಾಹಿತಿ ಕೊಡ್ತೀರಂದ್ರೆ ಅದಾದ್ಮೇಲೆ ಅವ್ರು ಮಾಡ್ತಾರಂದ್ರೆ ಅದು ನನ್ನ ಜವಾಬ್ದಾರಿ. ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ, ಯಾಕೆ ಮಾಡಿಲ್ಲ ಅಂದ್ರೆ ನನ್ನನ್ನೇ ಪ್ರಶ್ನೆ ಮಾಡಬಾರ್ದು. ಸೊ ಕೆಲವೊಂದು ಕಡೆ ಅಂತಾಗ ಮಾಡ್ತಾರಂದ್ರೆ ಇಲಾಖೆ ಸಿಬ್ಬಂದಿಗಳ ಮೇಲ್ಗಡೆ ನಾವು ಕ್ರಮ ಕೈಗೊಂಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಅಂತಾಗ ಕೈಗೊಳ್ಳುವ. ಮಾಜಿ ಸೈನಿಕ ಸೊ ಈಗ ಅದು ಕೊಲೆ ಪ್ರಕರಣದಲ್ಲಿ ಯಾರ್ಯಾರದಕ್ಕೂ ಏನೇನು ಪಾತ್ರ ಅಂದ್ರೆ ಇರ್ತದೆ. ಸೊ ಕೊಲೆಯಲ್ಲಿ ಪಾತ್ರ ಇದೆ, ಕೊಲೆ ಆದ್ಮೇಲೆ ಪಾತ್ರ ಇದೆ, ಅದು ವಿಚಾರಣೆ ನಡೀತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ, ವಿಚಾರಣೆ ನಡೀತಾ ಇದೆ. ಸೊ ಇನ್ನ ಯಾರ್ಯಾರು ಅದರಲ್ಲಿ ಸಂಬಂಧಪಟ್ಟವರು ಎಲ್ಲರನ್ನು ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸೊ ಸಫಿಷಿಯಂಟ್ ಎವಿಡೆನ್ಸ್ ಬಂದಾದ್ಮೇಲೆ 100% ನಾವೇ ಅದಕ್ಕೆ ಹೇಳಿದೀವಲ್ಲ, ಇನ್ನ ಸಂಬಂಧಪಟ್ಟಿದ್ದಾರೆ ಅಂದ್ರೆ ಬೇರೆ ಯಾರು ಹೇಳಿಲ್ಲ. ಸೊ ನಾನೇ ಹೇಳಿದೆ, ಸಂಬಂಧ ಇದೆ ಅಂದ್ರೆ ಹೇಳಿದೀವಿ. ಸೊ ನಾವು ಅರೆಸ್ಟ್ ಮಾಡುವುದಕ್ಕೆ ನಾವು ಹೇಳಿದೀವಿ. ಅದರಲ್ಲಿ ಒಂದು ಪಾತ್ರ ಸಣ್ಣದಾಗಿ ಮುಚ್ಚಕ್ಕೆ ಹೋಗ್ತಾರೆ ಅಂದ್ರೆ ಅವರನ್ನು ನಾವು ಬಿಡಲ್ಲ ಅಂತ ಹೇಳಿದ್ವಿ. ಮುಂದಿನ ದಿವಸದಲ್ಲಿ ಯಾರಿಗೆ ಆ ಕೊಲೆಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಆ ಕೊಲೆ ಆದ್ಮೇಲೆ ಯಾರು ಸಹಕಾರ ಮಾಡಿರೋರು, ಸೊ ಇದರಲ್ಲಿ ನೀವು ಇಲಾಖೆ ಸಂಬಂಧಪಟ್ಟ ಇಲಾಖೆಯವರೇ ನಾವು ಅರೆಸ್ಟ್ ಮಾಡಿದೀವಿ. ಬಹಳಷ್ಟು 4 ಮಂದಿ ಇಲಾಖೆಯವರು ಮಾತ್ರ ಅರೆಸ್ಟ್ ಮಾಡಿದೀವಿ.
ಸಾರ್ವಜನಿಕರು ನಾವು ಯಾಕೆ ಬಿಡಬೇಕಾಗುತ್ತದೆ? ಯಾರಿಗೂ ಅವಕಾಶ ಇಲ್ಲ. ಬಟ್ ಅವರವರ ಪಾತ್ರದ ಮೇಲ್ಗಡೆ ಕೊಲೆ ಮಾಡೋದು ಒಂದು, ಅದ್ರ ಮೇಲ್ಗಡೆ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಾಹಿತಿ ಯಾರಿಗೂ ಗೊತ್ತಿಲ್ಲ, ಆ ಮಾಹಿತಿಯನ್ನು ಇಟ್ಕೊಂಡು ಸಾಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವರವ್ರು ಏನೇನು ಆರೋಪ ಮಾಡಿದಾರೋ ಅದಕ್ಕೆ ತಕ್ಕಂಗೆ ನಾವು ಚಾರ್ಜ್ ಶೀಟ್ ಅಲ್ಲಿ ಫ್ರೇಮ್ ಮಾಡ್ತೀವಿ, ಅವರನ್ನು ಅರೆಸ್ಟ್ ಮಾಡ್ತೀವಿ. ಸರ್ ಹಾರಗೇರಿ ಪೊಲೀಸ್ ಸ್ಟೇಷನ್ ಸರ್ ಪೂರ್ತಿ ಸಕಲ ವ್ಯವಸ್ಥೆ ಮುನ್ಸಿಪಾಲ್ಟಿಗೆ ಅಲ್ಲಿ ಅನುಕೂಲ ಇದೆ ಸರ್. ಮುನ್ಸಿಪಾಲ್ಟಿಗೆ ಅಲ್ಲಿ ಯಾರು ಬರ್ತಾ ಇದ್ದಾರೆ ಗೊತ್ತಾಗಲ್ಲ, ಮತ್ತು ಪೊಲೀಸ್ ಯಾರು ಬರ್ತಾ ಇರೋ ಗೊತ್ತಾಗಲ್ಲ. ಸಹ ಅಲ್ಲಿ ತಾಳ್ಪತ್ರೆಗಳನ್ನ ಹಾಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ ಸರ್. ಏನಾದರೂ ಹೊಸ ಕೆಲಸ ಸಿಗೋದಾ ಅಂತ ಆಯ್ತು. ಅಲ್ಲಿ CP ಆಫೀಸ್ ಮತ್ತು ಒಂದು ಜಾಗನೂ ಕೂಡ ಇದೆ, 30 ಗುಂಟೆ ಜಾಗ ಇನ್ನೊಂದು ಕಡೆ ಇದೆ. ಆಲ್ರೆಡಿ ಜಾಗ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಳಿಸಿ ಆಯ್ತು. ಸೊ ಮುಂದಿನ ದಿವಸಗಳಲ್ಲಿ ಬಿಲ್ಡಿಂಗ್ ಬರ್ತದೆ, ವಿತ್ ಇನ್ ಶಾರ್ಟ್ ಟೈಮ್ ಬಿಲ್ಡಿಂಗ್ ನಂಬರ್. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳು ಕೊರತೆ ಇದೆ. ಹತ್ತಿನಿ ನೀವು ಹೇಳೋ ತರ ಹತ್ತಿನಿಯಲ್ಲಿ ನಮಗಿರೋ ಬಿಗ್ಗೆಸ್ಟ್ ಚಾಲೆಂಜ್, ಐ ಥಿಂಕ್ ನನಗೆ ಗೊತ್ತಾಗಿ ನಾನು ಇದಕ್ಕಿಂತ ಬೇರೆ ಎಲ್ಲಿಯೋ ಒಂದೇ ಸ್ಟೇಷನ್ ಅಲ್ಲಿ 1000 FIR ನಾನು ಎಲ್ಲಿ ನೋಡಿದೆ. ಅಷ್ಟೊಂದು FIRs ಆಗ್ತಾ ಇದೆ. ಏರಿಯಾನು ದೊಡ್ಡದಿದೆ. ಒಂದು ಈ ಸ್ಟೇಷನ್ ಅನ್ನು ನಾವು ಗ್ರಾಮೀಣ ಸ್ಟೇಷನ್ ಒಂದು, ಟೌನ್ ಸ್ಟೇಷನ್ ಒಂದು, ಈವನ್ ಟ್ರಾಫಿಕ್ ಸ್ಟೇಷನ್ ಎಲ್ಲಿ ಬೇಕಾಗ್ತದೆ. ಸೊ 3 ಸ್ಟೇಷನ್ ಇದೆ ಅಂದ್ರೆ ಕೂಡ ಉತ್ತಮ. ಮತ್ತು ಸ್ಟೇಷನ್ PI ಸ್ಟೇಷನ್ ಇರೋದು ಇನ್ನೂ ಉತ್ತಮ. ಸೊ ಪ್ರಪೋಸಲ್ ಅನ್ನು ನಾವು ಕಳಿಸಿದೀವಿ. ಗ್ರಾಮೀಣ ಸ್ಟೇಷನ್ ಬೇಕಂದ್ರೆ ಪ್ರಪೋಸಲ್ ಅನ್ನು ಕಳಿಸಿದೀವಿ. ಲಾಸ್ಟ್ ಟೈಮ್ ಎಲ್ಲರಿಗೂ ಕೂಡ ಎಸ್ಕಲೇಟ್ ಮಾಡಿದೀವಿ. ಸೊ ಇದನ್ನ ಫಾಲೋ ಅಪ್ ಮಾಡ್ತೀವಿ ಮುಂದಿನ ದಿವಸ. ಪೊಲೀಸರ ಈ ದೌರ್ಜನ್ಯದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಘಟನೆಯನ್ನು ಖಂಡಿಸಿ ಅಥಣಿ ಹಾಗೂ ಬೆಳಗಾವಿ ಜಿಲ್ಲಾದ್ಯಂತ ವಕೀಲರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥ ಪೊಲೀಸರನ್ನ ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಆಗ್ರಹಿಸಿದರು. ರಾಜ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.